ನಮಸ್ತೆ ರೀ ಎಲ್ಲರಿಗೂ ವೆಲ್ಕಮ್ ಟು ಚೇತೂಸ್ ಕಿಚನ್. ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ರೊಟ್ಟಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ಬರ್ರಿ. ನನಗಂತೂ ರೊಟ್ಟಿ ಮಾಡೋದು ಭಾಳ ಇಷ್ಟ. ನಾನು ಇವಾಗ ಒಂದು 10 ರೊಟ್ಟಿ ಆಗುವಷ್ಟು ಹಿಟ್ಟು ಹಾಕ್ಕೊಂಡೀನಿ ರೀ. ಇದ್ರ ಮಧ್ಯೆ ಈ ಥರ ಮಾಡ್ಕೊಂಡೀನಿ ರೀ ನಾನು. ಇವಾಗ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಪೂರ್ತಿ ಕುದಿಬೇಕು ರೀ ನೀರು. ಅಲ್ಲಿವರೆಗೂ ಕುದ್ಮ್ಯಾಗ ಈ ಹಿಟ್ಟಿಗೆ ಹಾಕ್ಕೊತೀನಿ ರೀ ನಾನು. ಸ್ವಲ್ಪ ಸ್ವಲ್ಪ ಅದ್ರ ಜೊತೆ ಹಿಟ್ಟು ಮಿಕ್ಸ್ ಮಾಡ್ಕೊತ ಮುದ್ದೆ ಥರ ಮಾಡ್ಕೊತೀನಿ ರೀ ನಾನು. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿ ಆಗ್ಬೇಕು ರೀ, ಅದು ಮುದ್ದೆ ಥರ ಆಗಬೇಕು. ಅಲ್ಲಿವರೆಗೂ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮುದ್ದೆ ಥರ ರೆಡಿ ಮಾಡ್ಕೊತೀನಿ ರೀ. ಇವಾಗ ಮುದ್ದೆ ಆಯ್ತು ರೀ, ಇದು ಗಟ್ಟಿ ಮುದ್ದೆ. ಇದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡ್ತೀನಿ, ಜಾಸ್ತಿ ಅಲ್ಲ, ಸ್ವಲ್ಪ ತಣ್ಣಗಾಗಬೇಕು, ಉಗುರು ಬೆಚ್ಚಗೆ ಅಷ್ಟಾಗಬೇಕು, ಪೂರ್ತಿ ತಣ್ಣಗಾಗಕ್ಕೆ ಬಿಡಬಾರ್ದು ರೀ. ಇವಾಗ ನಾನು ಹಿಟ್ಟು ಕಲಿಸ್ಕೊತೀನಿ ರೀ. ಇದನ್ನು ಸುತ್ತಲೂ ಇರೋ ಹಿಟ್ಟನ್ನು ಈ ಥರ ಕಲಿಸ್ಕೊತೀನಿ ರೀ. ನಾನು ಸ್ವಲ್ಪ ನಿಧಾನಕ್ಕೆ, ವಿಡಿಯೋ ತುಂಬ ಲಾಂಗ್ ಇದೆ ರೀ ಇದು, ಸ್ವಲ್ಪ ನಿಧಾನಕ್ಕೆ ನೋಡಿರಿ. ಯಾಕಂದ್ರೆ ಕೆಲವೊಂದಿಷ್ಟು ಜನಕ್ಕೆ ಉತ್ತರ ಕರ್ನಾಟಕದ ರೊಟ್ಟಿ ಕಲಿಬೇಕು ಅಂತ ಭಾಳ ಆಸೆ ರೀ. ಸೊ ಅದಕ್ಕೋಸ್ಕರ ಅಂತ ತೋರಿಸ್ತಾ ಇದ್ದೀನಿ ರೀ ಇದನ್ನು. ಸ್ವಲ್ಪ ವಿಡಿಯೋ ಲಾಂಗ್ ಆದರೂ ಚೆಂದಂಗೆ ಕಲೀರಿ ರೊಟ್ಟಿ ಯಾವ ಥರ ಮಾಡಬೇಕು ಅಂಥೇಳಿ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಹಿಟ್ಟು ಕಲಿಸ್ಕೊತೀನಿ ರೀ ನಾನು. ಹಿಟ್ಟು ನಾದ್ಕೊತಾ ಇದ್ದೀನಿ ರೀ ಈ ಥರ. ಇದು ಜೋಳದ ಹಿಟ್ಟಲ್ಲಿ ಭಾಳ ವೆರೈಟಿ ಜೋಳದ ಹಿಟ್ಟು ಇದಾವೆ ರೀ. ಕೆಲವೊಂದಿಷ್ಟು ಜನಕ್ಕೆ ಮಾಡಕ್ಕೆ ಬರೋದಿಲ್ಲ ರೀ ಇದು. ಉತ್ತರ ಕರ್ನಾಟಕ ಅಂದರೆ ಹುಬ್ಳಿಯಿಂದ ಆ ಕಡೆ ಮಾತ್ರ ಜೋಳದ ಹಿಟ್ಟು ಈ ಥರ ಸಿಗತ್ತೆ ರೀ, ರೊಟ್ಟಿ ತಟ್ಟಕ್ಕೆ ಬರತ್ತೆ ರೀ ಆ ಹಿಟ್ಟು. ಈ ಕಡೆದು ಸಿಗೋದು ಎಲ್ಲ ಬರೋದಿಲ್ಲ ಅಂತ ನನಗನ್ಸ್ತೈತೆ ರೀ. ಯಾಕಂದ್ರೆ ನಾನು 2-3 ಸಾರಿ ಇಲ್ಲಿ ಹಿಟ್ಟಿಂದ ಮಾಡಕ್ಕೆ ಹೋದರೂ ಸರಿಯಾಗಿ ರೊಟ್ಟಿ ಬಂದಿಲ್ಲ ರೀ ನನಗೆ. ಅದು ರೊಟ್ಟಿ ಹಿಟ್ಟೊಳಗೆ ಅಷ್ಟು ಜಿಗಿಟ್ ಇರಂಗಿಲ್ಲ ರೀ ಈ ಕಡೆ ಬೆಂಗಳೂರು ಸೈಡು ಸಿಗೋ ಹಿಟ್ಟೊಳಗೆ. ಡಿಮಾರ್ಟ್ ಒಳಗೆ ನಾನು 2-3 ಸಾರಿ ರೊಟ್ಟಿ ಹಿಟ್ಟು ತೊಗೊಂಬಂದು ಮಾಡಿದ್ರು, ಅದು ರೊಟ್ಟಿ ಹಿಟ್ಟು ಮಾಡಕ್ಕೆ ಬರದೇ ಇರೋ ಥರನೇ ಆಯ್ತು ರೀ. ಅದ್ರೊಳಗೆ ಜಿಗಿಟ್ ಜಾಸ್ತಿ ಇರಲಿಲ್ಲ ರೀ. ಅದನ್ನು ಇನ್ನೊಂದು ಸಾರಿ ಬೇಕಿದ್ರೆ ಹೇಳ್ಕೊಡ್ತೀನಿ ರೀ, ಆ ಹಿಟ್ಟು ತೊಗೊಂಬಂದು ಯಾವ ಥರ ರೊಟ್ಟಿ ಮಾಡೋದು ಅಂತ. ಇದು ಉತ್ತರ ಕರ್ನಾಟಕದ ಸೈಡ್ ಸಿಗೋ ಅಂಥ ಹಿಟ್ಟಿಂದ ಮಾಡ್ತಾಯಿದ್ದೀನಿ ರೀ. ಇದು ಬಿಜಾಪುರ ಜೋಳ. ಇದ್ರಾಗ ಮಸ್ತ್ ಪಕ್ಕಿ ಆಗ್ತಾವ್ರಿ ರೊಟ್ಟಿ ಈ ಹಿಟ್ಟಿಂದ ಮಾಡಿದ್ರೆ. ಇವಾಗ ಸ್ಟವ್ ಆನ್ ಮಾಡಿಕೊಂಡು ನಾನು ತೆವಿ ಇಟ್ಕೊಂಡು ಕಾಯಕ್ಕೆ ಇಟ್ಕೊಂಡೀನಿ ರೀ. ಇವಾಗ ರೊಟ್ಟಿ ಯಾವ ಥರ ತಟ್ಟೋದು ಅಂಥೇಳಿ ಹೇಳ್ಕೊಡ್ತೀನಿ ಬರ್ರಿ. ಸ್ವಲ್ಪ ಹಿಟ್ಟು ತೊಗೊಂಡು ಕೆಳಗಡೆ ಹಿಟ್ಟು ಹಾಕ್ಕೊತೀನಿ ರೀ ನಾನು. ನೋಡು, ಒಂದೇ ಕೈಯಿಂದ ತಟ್ಕೊತಾ ಇದ್ದೀನಿ ರೀ. ಎಷ್ಟು ಸಾಧ್ಯ ಆಗುತ್ತೋ ನಿಧಾನಕ್ಕೆ ಒಂದೇ ಕೈಯಿಂದ ತಟ್ಕೊಡ್ರಿ. ಒಂದೇ ಕೈಯಿಂದ ದೊಡ್ಡದು ಮಾಡ್ಕೊಡ್ರಿ. ಅದನ್ನು ತಿರುಗಿಸ್ರಿ ಈ ಥರ. ಒಂದೇ ಕೈಯಿಂದ ತಿರುಗಿಸ್ಬೇಕು ಈ ಥರ. ಇನ್ನೊಂದು ಕೈಯಿಂದ ಈ ಕಡೆಯಿಂದ ಈ ಹಿಟ್ಟು ಅಂದರೆ ಸೀಳೋದಿಲ್ಲ ರೀ. ದಂಡಿ ಎಲ್ಲ ಸೀಳ್ತಾ ಇರತ್ತಲ್ರಿ ರೊಟ್ಟಿ, ಆ ಥರ ಸೀಳೋದಿಲ್ಲ ರೀ. ಬಿಜಾಪುರ ಜೋಳದ ಹಿಟ್ಟು ಅಂತ ಕೇಳ್ರಿ, ಇಲ್ಲ ಬಿಜಾಪುರ ಜೋಳ ಅಂತ ಕೇಳ್ರಿ. ಬಿಜಾಪುರ ಜೋಳ ಇದ್ರೆ ತೊಗೊಂಬಂದು ಬೀಸ್ಕೊಂಡು ಮಾಡಿಕೊಡ್ರಿ. ಒಂದೇ ಕೈಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದೊಡ್ಡದು ಮಾಡಿಕೊಡ್ರಿ. ಒಂದೇ ಕೈಯಿಂದನೇ ಜಾಸ್ತಿ ದೊಡ್ಡದು ಮಾಡಿಕೊಡ್ರಿ. ಆಮೇಲೆ ಬರ್ತಾ ಬರ್ತಾ ನಿಮ್ಗೆ ಅಭ್ಯಾಸ ರೂಢಿ ಆಯ್ತಂದ್ರೆ ನೀವು 2 ಕೈಯಿಂದ ತಟ್ಕೊಳಕ್ಕೆ ಈಸಿ ಆಗ್ತೈತೆ ರೀ. ಒಂದು ಕೈಯಿಂದ ಮುಂದೆ ಇದು ಮಾಡಿರಿ ರೊಟ್ಟಿ, ಇನ್ನೊಂದು ಕೈಯಿಂದ ಹಿಂದೆ ಎಳೀರಿ. ಇದು ಲೆಫ್ಟ್ ಹ್ಯಾಂಡಿಂದ ಮುಂದೆ ದಬ್ರಿ ರೊಟ್ಟಿ, ರೈಟ್ ಹ್ಯಾಂಡಿಂದ ಹಿಂದೆ ಇದು ಮಾಡಿರಿ. ಇವಾಗ ಈ ಥರ ನೋಡಿರಿ, ರೊಟ್ಟಿ ಈ ಥರ ತಟ್ಕೋಬೇಕ್ರಿ. ಚೆಂದಾಗೈತಲ್ರಿ. ಇವಾಗ ತೆವಿ ಕಾದೈತ್ರಿ, ಅದಕ್ಕೆ ರೊಟ್ಟಿ ಹಾಕ್ತೀನಿ ನಾನು. ಸ್ವಲ್ಪ ಒಂದು ಬಟ್ಟೆ ತೊಗೊಂಡು, ಒಂದು ಚೂರು ಬಟ್ಟೆ ತೊಗೊಂಡು ಒದ್ದೆ ನೀರಿಂದ ಈ ಥರ ಎಲ್ಲ ಮೇಲಿಂದ ಹಿಟ್ಟು ಒರೆಸ್ಕೊಡ್ರಿ. ಇದನ್ನು ಸ್ವಲ್ಪ ಹೊತ್ತಾದ್ಮೇಲೆ ರೊಟ್ಟಿ ತಿರುವು ಹಾಕ್ರಿ. ಇವಾಗ ರೊಟ್ಟಿ ಎಷ್ಟು ಚಂದ ಉಬ್ಬಾಗ್ತೈತೆ ನೋಡ್ರಿ. ಉತ್ತರ ಕರ್ನಾಟಕದ ಸಿಗೋ ಜೋಳದ ಹಿಟ್ಟಿಂದ ಮಾಡಿದ್ರೆ ಇಷ್ಟು ಚಂದ ರೊಟ್ಟಿ ಬರ್ತಾವ್ರಿ. ಈ ಕಡೆ ಸಿಗೋ ಜೋಳದ ಹಿಟ್ಟಿಂದ ನಾನು ಟ್ರೈ ಮಾಡಿದೆ, ಬರಲಿಲ್ಲ, ಏನಕ್ಕೋ ಗೊತ್ತಾಗಲಿಲ್ಲ. ಬಟ್ ನಂಗೆ ಅದು ಮಾಡಕ್ಕೆ ಬರತ್ತೆ ರೀ. ಅದನ್ನು ತೋರಿಸ್ತೀನಿ ರೀ ಒಂದು ಸಾರಿ ನಿಮಗೆ. ಈ ರೊಟ್ಟಿ ತೆಗೆದಿಟ್ಕೊತೀನಿ ರೀ. ಇನ್ನೊಂದು ರೊಟ್ಟಿ ತೋರಿಸ್ತೀನಿ ರೀ ಯಾವ ಥರ ಅಂತ. ಒಂದು ಕೈಯಿಂದ ತಟ್ಕೊಡ್ರಿ. ಈ ಥರ ತಿರುಗಿಸ್ರಿ ಅದನ್ನು. ಈ ಥರ ಕೈಗೆ ಹಿಟ್ಟು ಹಚ್ಕೊಂಡು ಕೆಳಗೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನಿಧಾನಕ್ಕೆ ಈ ಥರ ತಿರುಗಿಸ್ರಿ. ಅದನ್ನು ತಿರುಗಿಸೋದ್ರಿಂದ ರೊಟ್ಟಿ ದೊಡ್ಡದಾಗ್ತೈತೆ ನೋಡ್ರಿ. ಇವಾಗ ನಿಮ್ಗೆ 2 ಕೈಯಿಂದ ಮಾಡಕ್ಕೆ ಬರಲ್ಲ ಅನ್ನೋರು, ಫಸ್ಟ್ ಟೈಮ್ ಕಲಿತಾ ಇರೋರಿಗೆ ಭಾಳ ಈಸಿ. ಒಂದು ಕೈಯಿಂದ ಕಲಿಬೇಕು ಮೊದಲು, ಆಮೇಲೆ 2 ಕೈಯಿಂದ ತಟ್ಟೋದು ಈಸಿ ಆಗತ್ತೆ ರೀ ಅವ್ರಿಗೆ. ದಂಡಿನ ತಟ್ಕೋಬೇಕ್ರಿ. ಫುಲ್ ರೊಟ್ಟಿ ದಂಡಿ ಇರ್ತೈತಲ್ರಿ, ಆ ಕಡೆನ ರೊಟ್ಟಿ ಜಾಸ್ತಿ ತಟ್ಟಬೇಕ್ರಿ. ಮಧ್ಯ ತಟ್ಟಿದ್ರೆ ಜಾಸ್ತಿ ರೊಟ್ಟಿ ತಟ್ಟೋದ್ರಿಂದ ಮಧ್ಯ ಜಾಸ್ತಿ ತಿಳುವಾಗಿ ಕಟ್ ಆಗ್ತೈತ್ರಿ.
ಇವಾಗ ಕೈ ತಿರುಗಿಸ್ಬೇಕು ನೋಡ್ರಿ ಆ ಥರ. ಈ ಥರ ತಿರುಗಿಸ್ಬೇಕ್ರಿ. ಲೆಫ್ಟ್ ಹ್ಯಾಂಡಿಂದ ಮುಂದೆ ಇದು ಮಾಡ್ಬೇಕ್ರಿ, ರೈಟ್ ಹ್ಯಾಂಡಿಂದ ಹಿಂದೆ ಜಗ್ಬೇಕ್ರಿ ರೊಟ್ಟಿ. ಇವಾಗ ರೊಟ್ಟಿ ರೆಡಿ ಆಯ್ತ್ರಿ. ಇದನ್ನ ಹಾಕ್ತೀನಿ ನೋಡ್ರಿ, ಇನ್ನೊಂದು ರೊಟ್ಟಿ. ಶಂಕರ್ನಾಗ್ ಅವರು ಒಂದು ಒಳ್ಳೆ ಮಾತು ಹೇಳ್ತಾರೆ. ನನಗೆ ಭಾಳ ಇಷ್ಟ ರೀ ಶಂಕರ್ನಾಗ್ ಅವ್ರ ಮಾತುಗಳಂದ್ರೆ. ಅದು ಯಾವ್ದಂತ ಹೇಳ್ತೀನಿ ಕೇಳ್ರಿ. ಸತ್ತಾಗ ಮಲ್ಗೋದು ಇದ್ದೇ ಇರತ್ತೆ, ಬದುಕಿದ್ದಾಗ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತೆ ನಾವು ಅಲ್ವಾ? ಎಷ್ಟು ಸತ್ಯ ಅಲ್ವಾ? ಸತ್ತಾಗ ಎಲ್ಲರೂ ಮಲ್ಗೋದು ಸಹಜ, ಅದು ಇದ್ದೇ ಇರತ್ತೆ. ಬದುಕಿದ್ದಾಗ ಏನಾದರೂ ಒಂದು ಸಾಧನೆ ಮಾಡ್ಬೇಕಲ್ರಿ ನಾವು. ಏನಾದರೂ ಒಂದು ಹೊಸ ಕಲಿತಾ ಇರಬೇಕು, ಮನ್ಸಲ್ಲಿ ಏನೋ ಒಂದು ಹೊಸತನ, ಏನೋ ಒಂದು ಮಾಡಿದೀವಿ ಅನ್ನೋ ಕಲಿತಾ ಇದ್ದೀವಿ ಅನ್ನೋ ಒಂದು ಭಾವನೆ ಇರಬೇಕಲ್ರಿ ನಮ್ಮ ಹತ್ರ. ಅದಕ್ಕೋಸ್ಕರ ಹೇಳ್ಬೇಕು ಅನ್ನಿಸ್ತು, ಹೇಳಿದೆ. ಇನ್ನೊಂದು ರೊಟ್ಟಿನೂ ರೆಡಿ ಆಯ್ತ್ರಿ. ಇವಾಗ ಹಾಕ್ತಾ ಇದ್ದೀನಿ ನೋಡ್ರಿ. ನಮ್ಮ ಚಾನಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಇವಾಗ ಇನ್ನೊಂದು ರೊಟ್ಟಿನೇ ಬೇಯ್ತಾ ಇದ್ದೀನಿ ನೋಡ್ರಿ. ನಿಮಗೆ ಯಾವ ಥರ ಅಡುಗೆ ಬೇಕು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ಡೆಫಿನೆಟ್ಲಾಗಿ ನಿಮಗೆ ಮಾಡಿ ತೋರಿಸ್ತೀನಿ ರೀ. ನೋಡ್ರಿ ರೊಟ್ಟಿ ಎಷ್ಟು ಚಂದ ಉಬ್ತೈತ್ರಿ. ನೋಡ್ರಿ ಎಷ್ಟು ಚಂದಾಗ್ಯಾವ ರೊಟ್ಟಿ, ಮಾತ್ರ ಮಸ್ತಾಗಿದಾವ್ರಿ. ಇದನ್ನು ನೀವು ಯಾವ ಪಲ್ಯ ಜೊತೆ ಬೇಕಾದರೂ ಹಚ್ಕೊಂಡು ತಿನ್ಬೋದ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮರೆಯೋದಕ್ಕೆ ಹೋಗಬೇಡ್ರಿ. ನಮ್ಮ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿರಿ, ಯಾಕಂದ್ರೆ ನಾವು ಯೂಟ್ಯೂಬ್ಗೆ ಹೊಸಬ್ರು ಇದೀವಿ ರೀ. ನೀವು ಯಾವುದನ್ನು ಕೇಳ್ತೀರಾ ನಾನು ಅದನ್ನು ಡೆಫಿನೆಟಾಗಿ ಮಾಡಿ ತೋರಿಸ್ತೀನಿ, ಅದನ್ನು ಮಾತ್ರ ಮರೆಯೋದಿಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.